ನಮಸ್ಕಾರ ಸ್ನೇಹಿತರೆ, ನಾನು ನಿಮಗೊಂದು ಪ್ರಶ್ನೆಯನ್ನ ಕೇಳ್ತೀನಿ. ನಿಮ್ಮ ಜೀವನದಲ್ಲಿ ನೀವು ಬಯಸಿದಷ್ಟು ಹಣ, ಆರೋಗ್ಯ, ಸಂತೋಷ, ಯಶಸ್ಸು ಇವೆಲ್ಲವೂ ಕೂಡ ಬರ್ತಾ ಇದೆಯಾ? ಅಥವಾ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಲೈಫ್ನಲ್ಲಿ ಏನೋ ಒಂದು ಅಡಚಣೆ, ತೊಂದರೆ, ಸಮಸ್ಯೆ ಅನ್ನೋದು ಆಗ್ತಾ ಇದೆಯಾ? ಸ್ನೇಹಿತರೆ, ಇವತ್ತಿನ ದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿರುವಂತಹ ವಿಷಯ ತುಂಬ ಸರಳವಾದದ್ದು, ಆದರೆ ತುಂಬ ಶಕ್ತಿಶಾಲಿಯಾಗಿದ್ದು. ಈ ಒಂದು ರಹಸ್ಯವಾದ ವಿಧಾನ ನಮ್ಮ ಪ್ರಾಚೀನ ಋಷಿಗಳು, ಯೋಗಿಗಳು, ಮಹಾನ್ ವ್ಯಕ್ತಿಗಳು ಬಳಸಿದಂತಹ ವಿಧಾನವಾಗಿದೆ. ಈ ವಿಧಾನ ಏನು ಗೊತ್ತಾ? ಮಾತಿನ ಶಕ್ತಿ, ಪಾಸಿಟಿವ್ ಅಫರ್ಮೇಷನ್ಸ್. ಹೌದು ಸ್ನೇಹಿತರೆ, ನಾವು ಪ್ರತಿದಿನ ಹೇಳುವಂತಹ ಮಾತುಗಳು ನಮ್ಮ ಜೀವನವನ್ನ ಕ್ರಿಯೇಟ್ ಮಾಡ್ತವೆ. ನೀವು ಪ್ರತಿನಿತ್ಯವೂ ಕೆಲವೊಂದಿಷ್ಟು ವಿಶೇಷವಾದ ಮಾತುಗಳನ್ನು ನಿಮಗೆ ನೀವು ಹೇಳಿದರೆ ನಿಮ್ಮ ಆತ್ಮವಿಶ್ವಾಸ ಅನ್ನೋದು ಹೆಚ್ಚುತ್ತೆ, ನಿಮ್ಮ ಮನಸ್ಸು ಅನ್ನೋದು ಶಕ್ತಿಶಾಲಿ ಆಗ್ತದೆ, ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ಆದ್ದರಿಂದ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿದಿನ ಹೇಳಬೇಕಾದಂತಹ ಅತ್ಯಂತ ಶಕ್ತಿಶಾಲಿ ಮಾತುಗಳನ್ನು ಹೇಳಲಿದ್ದೇನೆ. ಆದರೆ ಒಂದು ಸಣ್ಣ ರಿಕ್ವೆಸ್ಟ್, ವಿಡಿಯೋವನ್ನ ಕೊನೆವರೆಗೂ ನೋಡಿ. ಯಾಕಂದ್ರೆ ಕೊನೆಯಲ್ಲಿ ನಾನು ನಿಮಗೆ ಒಂದು ಪವರ್ಫುಲ್ ಮಾರ್ನಿಂಗ್ ರಿಚುವಲ್ ಅನ್ನು ಕೂಡ ಹೇಳ್ತಾ ಇದ್ದೇನೆ. ಆ ರಿಚುವಲ್ ಏನಾದರೂ ನೀವು ಪ್ರತಿನಿತ್ಯ ನಿಮ್ಮ ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ದೊಡ್ಡ ಬದಲಾವಣೆಯನ್ನ 100% ನೋಡ್ತೀರಾ. ಮಾತಿನ ಶಕ್ತಿ, ಪವರ್ ಆಫ್ ವರ್ಡ್ಸ್. ಸ್ನೇಹಿತರೆ, ನಮ್ಮ ಮನಸ್ಸು 2 ಭಾಗಗಳಾಗಿದ್ದಾವೆ. ಒಂದು ಕಾನ್ಸಿಯಸ್ ಮೈಂಡ್, ಇನ್ನೊಂದು ಸಬ್ ಕಾನ್ಸಿಯಸ್ ಮೈಂಡ್. ನಮ್ಮ ಜೀವನವನ್ನ ನಿಯಂತ್ರಿಸುವುದು ಮುಖ್ಯವಾಗಿ ಸಬ್ ಕಾನ್ಸಿಯಸ್ ಮೈಂಡ್. ನೀವು ಯಾವ ಮಾತುಗಳನ್ನ ಪದೇ ಪದೇ ಹೇಳ್ಕೊಳ್ತೀರೋ ಅದೇ ಮಾತುಗಳು ನಿಧಾನವಾಗಿ ಸಬ್ ಕಾನ್ಸಿಯಸ್ ಮೈಂಡ್ನಲ್ಲಿ ಪ್ರೋಗ್ರಾಮ್ ಆಗ್ತದೆ. ಉದಾಹರಣೆಗೆ, ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ಅನ್ಕೊಳ್ಳೋಣ ಈ ರೀತಿಯಾಗಿ, ನನ್ನಿಂದ ಆಗೋದಿಲ್ಲ, ನಾನು ಅನ್ಲಕ್ಕಿ, ನನ್ನ ಜೀವನ ಕಷ್ಟಕರವಾದದ್ದು. ಅಂದರೆ ನಿಮ್ಮ ಮನಸ್ಸು ಅದನ್ನೇ ಸತ್ಯ ಅಂತ ನಂಬ್ತದೆ. ಆದರೆ ನೀವು ದಿನಾಲೂ ಈ ರೀತಿ ಹೇಳಿದರೆ, ನಾನು ಶಕ್ತಿಶಾಲಿ, ನಾನು ಯಶಸ್ವಿ ಆಗ್ತೇನೆ, ನನ್ನ ಜೀವನ ಸುಂದರವಾಗಿದೆ ಅಂದರೆ ನಿಮ್ಮ ಮನಸ್ಸು ಅದನ್ನ ನಿಜವಾಗಿಸಲು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಇದನ್ನೇ ನಾವು ಅಫರ್ಮೇಷನ್ಸ್ ಪವರ್ ಅಂತ ಹೇಳ್ತೇವೆ. ಈ ಮಾತುಗಳನ್ನ ನೀವು ದಿನಾಲೂ ಹೇಳಲೇಬೇಕು. ಈಗ ನಾನು ನಿಮಗೆ ಹೇಳಲಿರುವಂತಹ ಕೆಲವೊಂದಿಷ್ಟು ಪದಗಳು ಅಫರ್ಮೇಷನ್ಸ್ ಪ್ರತಿದಿನ ಬೆಳಗ್ಗೆ ಮತ್ತು ರಾತ್ರಿ ನೀವು ಖಂಡಿತವಾಗ್ಲೂ ಹೇಳಿ. ಕನಿಷ್ಠ 21 ದಿನನಾದರೂ ಇದನ್ನ ಟ್ರೈ ಮಾಡಿ ನೋಡಿ. ನೀವು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾದ ಬದಲಾವಣೆಯನ್ನ ನೋಡಬಹುದು. ಹಾಗಿದ್ದಾಗ ಆ ಅಫರ್ಮೇಷನ್ಸ್ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಅಫರ್ಮೇಷನ್ಸ್ 1. ಇವಾಗ ನಾ ಹೇಳುವಂತಹ ಮಾತನ್ನ ನೀವು ಕೂಡ ವಿಡಿಯೋ ನೋಡ್ತಾನೆ ಹೇಳಿ, ನಾನು ಶಕ್ತಿಶಾಲಿ ವ್ಯಕ್ತಿ. ಈ ಮಾತನ್ನ ನಿಧಾನವಾಗಿ ತುಂಬಾ ಆತ್ಮವಿಶ್ವಾಸದಿಂದ ಅದನ್ನ ಹೇಳಿ. ಎಸ್, ರಿಪೀಟ್ ಆಫ್ಟರ್ ಮೀ, ನಾನು ಶಕ್ತಿಶಾಲಿ ವ್ಯಕ್ತಿ. ಸ್ನೇಹಿತರೆ, ನಿಮ್ಮೊಳಗಡೆ ಅಪಾರ ಶಕ್ತಿ ಅನ್ನೋದಿದೆ, ಆದರೆ ಬಹುತೇಕ ಜನರು ಅದನ್ನ ಬಳಸೋದಿಲ್ಲ. ನೀವು ಈ ಮಾತನ್ನ ಪ್ರತಿದಿನ ಹೇಳಿದರೆ ನಿಮ್ಮ ಒಳಗಿನ ಶಕ್ತಿ ನಿಧಾನವಾಗಿ ಜಾಗೃತಿ ಆಗ್ತದೆ. ಇನ್ನು 2ನೇ ಅಫರ್ಮೇಷನ್ ಏನಂದ್ರೆ, ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ. ಇದನ್ನ ನೀವು ದಿನಾಲೂ ಹೇಳಿ. ನಿಮ್ಮ ಮನಸ್ಸು ಸಮಸ್ಯೆಗಳ ಕಡೆ ಗಮನ ಕೊಡದೆ ಪರಿಹಾರಗಳ ಕಡೆ ಗಮನವನ್ನ ಕೊಡ್ತದೆ. ಇನ್ನು ಅಫರ್ಮೇಷನ್ಸ್ 3, ನಾನು ಯಶಸ್ಸಿಗೆ ಅರ್ಹನಾಗಿದ್ದೇನೆ. ಹೌದು ಸ್ನೇಹಿತರೆ, ಬಹುತೇಕ ಜನರು ಒಳಗೆ ಯಶಸ್ಸಿಗೆ ತಾವೇ ಅರ್ಹರಲ್ಲ ಅಂತ ಭಾವಿಸ್ತಾ ಇರ್ತಾರೆ. ಆದ್ದರಿಂದ ಜೀವನದಲ್ಲಿ ಅವಕಾಶ ಬಂದರೂ ಕೂಡ ಅವರು ಅದನ್ನ ಕಳೆದುಕೊಳ್ತಾರೆ. ಆದರೆ ನೀವು ದಿನಾಲೂ ಈ ಅಫರ್ಮೇಷನ್ಸ್ನ ಹೇಳಿದರೆ, ನಾನು ಯಶಸ್ಸಿಗೆ ಅರ್ಹನಾಗಿದ್ದೇನೆ ಅಂತ, ನಿಮ್ಮ ಮನಸ್ಸು ಯಶಸ್ಸನ್ನ ಸ್ವೀಕರಿಸಲು ಸಿದ್ಧವಾಗ್ತದೆ. ಇನ್ನು ಅಫರ್ಮೇಷನ್ಸ್ 4, ಹಣ ಮತ್ತು ಸಮೃದ್ಧಿ ನನ್ನ ಕಡೆ ಬರ್ತಾನೇ ಇದೆ. ಸ್ನೇಹಿತರೆ, ಹಣದ ಬಗ್ಗೆ ಭಯ ಅಥವಾ ನಕಾರಾತ್ಮಕ ಭಾವನೆ ಇದ್ದರೆ ಹಣ ನಮ್ಮ ಕಡೆ ಬರೋದಿಲ್ಲ. ಆದ್ದರಿಂದ ಈ ಮಾತು ಹೇಳಿ, ಹಣ ಮತ್ತು ಸಮೃದ್ಧಿ ನನ್ನ ಜೀವನಕ್ಕೆ ಬರ್ತಾನೇ ಇದೆ. ಇನ್ನು ಅಫರ್ಮೇಷನ್ಸ್ 5, ನಾನು ನನ್ನನ್ನು ಪ್ರೀತಿಸ್ತಿದ್ದೇನೆ. ಇದು ಅತ್ಯಂತ ಶಕ್ತಿಶಾಲಿ ಮಾತು ಸ್ನೇಹಿತರೆ. ಯಾಕಂದ್ರೆ ನೀವು ನಿಮ್ಮನ್ನ ಪ್ರೀತಿಸದೇ ಇದ್ರೆ ಇತರರು ನಿಮ್ಮನ್ನ ಗೌರವಿಸೋದಿಲ್ಲ. ಈ ಮಾತು ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನ ಹೆಚ್ಚಿಸುತ್ತದೆ. ಇನ್ನು ಅಫರ್ಮೇಷನ್ 6, ನನ್ನ ಮನಸ್ಸು ಶಾಂತವಾಗಿದೆ. ಈ ಮಾತು ಕೇಳಿದರೆ ಒತ್ತಡ ಅನ್ನೋದು ಕಡಿಮೆ ಆಗ್ತದೆ, ಆಂಗ್ಸೈಟಿ ಅನ್ನೋದು ಕಡಿಮೆ ಆಗ್ತದೆ, ಮನಸ್ಸು ಅನ್ನೋದು ಸ್ಥಿರವಾಗ್ತದೆ. ಸೊ ಅದರಿಂದ ಈ 6 ಅಫರ್ಮೇಷನ್ಸ್ ಅನ್ನ ನೀವು ನೋಟ್ಸ್ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ಹೇಳ್ತಾ ಬನ್ನಿ. ಕನಿಷ್ಠ 21 ದಿನ ಆದರೂ ಟ್ರೈ ಮಾಡಿ ನೋಡಿ. ನಿಮ್ಮ ಬದುಕಿನಲ್ಲಿ ಅದ್ಭುತವಾದಂತಹ ಬದಲಾವಣೆಯನ್ನು ನೋಡ್ತೀರಾ. ಇನ್ನು ಕೊನೆಯದಾಗಿ ಪವರ್ಫುಲ್ ಮಾರ್ನಿಂಗ್ ರಿಚುವಲ್ ಅದೇನು ಅಂತ ತಿಳಿದುಕೊಳ್ಳೋಣ. ಇವಾಗ ನಾನು ಹೇಳುವಂತಹ ಈ ವಿಧಾನ ತುಂಬ ಶಕ್ತಿಶಾಲಿಯಾಗಿದ್ದು ತುಂಬ ಸಿಂಪಲ್ ಆಗಿರುತ್ತೆ, ಬಟ್ ತುಂಬ ಪವರ್ಫುಲ್. ಪ್ರತಿನಿತ್ಯ ನೀವು ಕಣ್ಣನ್ನು ಮುಚ್ಕೊಂಡು ಬೆನ್ನು ಹುರಿ ಕತ್ತು ತಲೆಯನ್ನು ನೇರವಾಗಿಟ್ಕೊಂಡು 6 ರಿಂದ 8 ಆಳವಾದ ಉಸಿರಾಟವನ್ನು ಮಾಡಿ ನಿಮ್ಮ ಹೃದಯದ ಮೇಲೆ ನಿಮ್ಮ ಬಲಹಸ್ತವನ್ನು ಇಟ್ಟು ಈ ಮಾತುಗಳನ್ನು ನೀವು ಹೇಳಿ, ನಾನು ಶಕ್ತಿಶಾಲಿ, ನಾನು ಸಂತೋಷವಾಗಿದ್ದೇನೆ, ನಾನು ಯಶಸ್ವಿಯಾಗುತ್ತಿದ್ದೇನೆ, ನನ್ನ ಜೀವನದಲ್ಲಿ ಸಮೃದ್ಧಿ ಅನ್ನೋದು ಬರುತ್ತಿದೆ, ದೇವರ ಆಶೀರ್ವಾದ ನನ್ನ ಮೇಲೆ ಸದಾ ಇದೆ. ಈ ರೀತಿ ಈ ವಿಧಾನವನ್ನ ಪ್ರತಿದಿನ 5 ನಿಮಿಷ ನೀವು ರಿಪೀಟೆಡ್ ಆಗಿ ಮಾಡ್ತಾನೆ ಇರಿ. ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಪಾಸಿಟಿವ್ ಆಗ್ತದೆ. ಸ್ನೇಹಿತರೆ,
ನಿಮ್ಮ ಜೀವನವನ್ನು ಬದಲಾಯಿಸಲು ದೊಡ್ಡ ದೊಡ್ಡ ವಿಷಯಗಳ ಅಗತ್ಯತೆ ಇಲ್ಲ. ಕೆಲವು ಸರಳವಾದ ಅಫರ್ಮೇಷನ್ಸ್ ನಿಮ್ಮ ಇಡೀ ಮನಸ್ಸನ್ನೇ ಬದಲಾಯಿಸಬಹುದು. ಮನಸ್ಸು ಬದಲಾದರೆ ಜೀವನನೂ ಬದಲಾಗ್ತದೆ. ಆದ್ದರಿಂದ ಇವತ್ತಿನಿಂದನೇ ಈ ಮಾತುಗಳನ್ನು, ಈ ಪಾಸಿಟಿವ್ ಅಫರ್ಮೇಷನ್ಸನ್ನು ದಿನಾಲೂ ಹೇಳಿ 21 ದಿನ ಕನಿಷ್ಠ ಪಕ್ಷನಾದರೂ ನೀವು ಹೇಳಲೇಬೇಕು. ನಂತರ ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಸ್ವತಃ ನೀವೇ ಅನುಭವಿಸ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಹೆಲ್ಪ್ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ. ಕಾಮೆಂಟ್ ಸೆಕ್ಷನ್ನಲ್ಲಿ ನನ್ನ ಜೀವನ ಬದಲಾಗ್ತಾ ಇದೆ ಅಂತ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದಿನ ಮತ್ತೊಂದು ಹೊಸ ಟಾಪಿಕ್ ಜೊತೆ ನಿಮ್ಮ ಮುಂದೆ ಇರ್ತೀನಿ, ನಿಮ್ಮ ಸಹೋದರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.